ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿರುವುದರಿಂದ ಅನ್ನದಾತ ಫುಲ್ ಖುಷ್. ಮಹಾರಾಷ್ಟ್ರದ ರಾಜಪುರ ಚಿಕ್ಕ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಮತ್ತು ರಾಯಬಾಗ ಅಥಣಿ ಭಾಗದ ರೈತರಿಗೆ ಸಂತಸ ತಂದಿದೆ. ಸುಮಾರು 1 ತಿಂಗಳಿಂದ ಕೃಷ್ಣಾ ನದಿ ಬತ್ತಿ ಹೋಗಿದ್ದರಿಂದ ಅನ್ನದಾತರು ತಮ್ಮ ಹೊಲಗಳಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಬೇರೆ ಬೇರೆ ತರಹದ ಬೆಳೆ ಮಾಡಿದ್ದರು. ಆದರೆ ರೈತ ನಂಬಿದ ಮುಂಗಾರು ಮಳೆ ಕೈಕೊಟ್ಟರೆ ಈ ಭಾಗದ ಜೀವನಾಡಿಯಾದ ಕೃಷ್ಣಾ ನದಿಯು ಬತ್ತಿ ಹೋಯಿತು. ರೈತ ಮತ್ತೆ ಸಾಲ ಸೂಲ ಮಾಡಿ ತಮ್ಮ ಹೊಲಗಳಲ್ಲಿ ಬೋರ್ವೆಲ್ ಕೊರೆಸಿದರೂ ಒಂದು ಹನಿ ನೀರು ಬರಲಿಲ್ಲ. ಇನ್ನು ಈ ವರ್ಷ ಬರಗಾಲ ಛಾಯೆ ಆವರಿಸಿತ್ತು ಎಂದು ರೈತ 1 ತಿಂಗಳಿಂದ ಚಿಂತಿಸುತ್ತಾ ಮುಂದೆ ಹೇಗಪ್ಪ ನಮ್ಮ ಜೀವನ ಎನ್ನುವಷ್ಟರಲ್ಲಿ ಮಹಾರಾಷ್ಟ್ರದ ರಾಜಪುರ ಚಿಕ್ಕ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಬರುತ್ತಿದ್ದಂತೆ ಅನ್ನದಾತ ಫುಲ್ ಖುಷಿ ಪಟ್ಟು ನದಿಯಿಂದ ತಮ್ಮ ಹೊಲಗಳಿಗೆ ನೀರು ತರಲು ಪಂಪ್ ಸೆಟ್ ಜೋಡಿಸುವ ಕೆಲಸದಲ್ಲಿ ತೊಡಗಿದರು ರೈತರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.